ಹಲೋ, ಎಲ್ಲರಿಗೂ ನಮಸ್ಕಾರ. ಈಗ ಟೇಸ್ಟಿಯಾದ ಮತ್ತು ಹೆಲ್ದಿಯಾದ ಗೋಧಿ ಹಿಟ್ಟು ಹಾಗೂ ಡ್ರೈ ಫ್ರೂಟ್ಸ್ ಹಾಕಿ ಉಂಡೆಯನ್ನು ಮಾಡೋದು ತೋರಿಸ್ತಾ ಇದ್ದೇನೆ. ಇದಕ್ಕೆ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಇಷ್ಟು ತುಪ್ಪ ಬೇಕಾಗುತ್ತದೆ. ಡ್ರೈ ಫ್ರೂಟ್ಸ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಗಸಗಸೆ, ಉತ್ತತ್ತಿ ಹಾಗೂ ಬಾದಾಮಿ ಪೌಡರ್ ಇದೆ. ಇದಕ್ಕೆ ಒಂದು ಬೌಲ್ ಬೆಲ್ಲ ಬೇಕಾಗುತ್ತದೆ. ಕರಿಯಲು ಅಂಟು. ಈಗ ಮಾಡುವ ವಿಧಾನನ ತೋರಿಸ್ತೇನೆ. ಇಲ್ಲಿ ಗ್ಯಾಸ್ ಆನ್ ಮಾಡಿದ್ದೇನೆ. ಈಗ ತುಪ್ಪ ಚೆನ್ನಾಗಿ ಕಾಯ್ದಿದೆ. ನಾನು ಅಂಟನ್ನು ಹಾಕುತ್ತೇನೆ. ಅದರಲ್ಲಿ ಈ ರೀತಿ ಅರಳಿ ಬರ್ತದೆ ಅಂಟು ಬಹಳ ಚಲೋ. ಪ್ರಕೃತಿಗೆ ಯಾವುದೇ ಪೇನ್ ಇದ್ರೂ ಹೋಗುತ್ತೆ. ಅದು ಅಲ್ಲದೆ ಟೇಸ್ಟಿನೂ ಆಗುತ್ತೆ. ಅಂಟು ಹುರಿದು ಇಟ್ಕೊಂಡಿದ್ದೇನೆ. ಈಗ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಘಮ ಬರುವವರೆಗೆ ಹುರಿಯಬೇಕು. ಹೀಗೆ ಗೋಧಿ ಹಿಟ್ಟು ಕಲರ್ ಚೇಂಜ್ ಆಗಿದೆ, ಹೊಂಬಣ್ಣಕ್ಕೆ ಬಂದಿದೆ. ಈಗ ಗ್ಯಾಸ್ ಆರಿಸ್ತಾ. ಈಗ ಈ ರೀತಿ ಘಮ ಘಮ ಹುರಿದ ಹಿಟ್ಟು ರೆಡಿಯಾಗಿದೆ. ಇದರೊಳಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದೇನು ಹುರ್ಕೊಳ್ಳೋ ಜರೂರತೆ ಇಲ್ಲ. ಹಾಗೂ ಇದನ್ನು ಹಾಕ್ತಾ ಇದ್ದೀನಿ. ಈಗ ಬೆಲ್ಲ, ಕರಗುವ ತುಪ್ಪ ಇದಕ್ಕೇನಿಲ್ಲ ಅಂದರೂ ಒಂದು ಅರ್ಧ kg ತುಪ್ಪ ಬೇಕಾಗುತ್ತದೆ ಈ ಕ್ವಾಂಟಿಟಿಗೆ. ಈಗ ಬೆಲ್ಲ ಕರಗುವಷ್ಟು ಬಿಸಿ ಮಾಡಬೇಕು. ಬೆಲ್ಲ ಕರಗಿದರೆ ಸಾಕು. ಇದಕ್ಕೆ ಒಂದು ಡ್ರಾಪ್ನೂ ನೀರು ಹಾಕಬಾರ್ದು. ಇದು 2 ತಿಂಗಳವರೆಗೆ ಚೆನ್ನಾಗಿರ್ತದೆ. ಈಗ ಬೆಲ್ಲ ಕರಗಿದೆ. ಇಷ್ಟು ಕರಗಿದರೆ ಸಾಕು. ಇದನ್ನು ಹಿಟ್ಟಿನಲ್ಲಿ ಹಾಕಬೇಕು. ಈ ರೀತಿ ಎಲ್ಲವನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅಂದರೆ ಉಂಡೆ ಬಹಳ ಸಾಫ್ಟ್ ಆಗಿ ಬರ್ತವೆ. ಈಗ ಉಂಡೆ ಮಾಡೋದನ್ನು ತೋರಿಸ್ತೇನೆ. ಡ್ರೈ ಫ್ರೂಟ್ಸ್ ಮಾಡಿದ ಗೋಧಿ ಉಂಡೆ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿರಿ. ಧನ್ಯವಾದಗಳು.